ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ಕಿಪ್ ಮಾಡದೆ ಎಂಟನ ವಾಚ್ ಮಾಡಿ. ನಾನಿಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ ಮತ್ತು 9.5 mm ಸೂಜಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಲೇಸ್ ಮೇಲೆ ಮಾಡ್ಬೋದು ಸ್ನೇಹಿತರೆ. ಲೇಸು ಇಲ್ಲ ಹಾಗಾಗ್ಬಿಟ್ಟು ನಾನಿದು ಲೈನಿಂಗ್ ಬಟ್ಟೆ ಇತ್ತು, ಲೈನಿಂಗ್ ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 5 ಚೈನ್ನ ಹಾಕ್ಕೊತಾ ಇದ್ದೀನಿ ನೋಡಿ. 5 ಚೈನ್ ಹಾಕ್ಕೊಂಡು 3 4 5 ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ನೋಡಿಕೊಂಡು, ತುಂಬ ಎಳೆದ್ಬಿಟ್ಟು ಹಾಕೋಬಾರ್ದು, ಸ್ವಲ್ಪ ಲೂಸಾಗಿ ಬಿಟ್ಟರೂ ಪರವಾಗಿಲ್ಲ. ಈ ಥರ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಮತ್ತು 5 ಚೈನ ಹಾಕ್ಕೊತೀನಿ. 5 ಚೈನ್ ಹಾಕಿ 2 ಸತಿ 5 ಚೈನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. 5 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶ ಲಾಕನ್ನ ಮಾಡ್ಕೊತೀನಿ ನೋಡಿ. ಇದೇ ಥರ 2 ಸತಿ 5 ಚೈನು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಅದರಲ್ಲಿ ಕುಚ್ಚು ಕಟ್ತೀನಿ. ಮತ್ತು ನಾನು ಇಲ್ಲಿ 5 ಚೈನ ಹಾಕ್ಕೊತಾ ಇದ್ದೀನಿ. 5 ಚೈನ್ ಹಾಕಿಬಿಟ್ಟು 3ನೇ ಚೈನು ಮಧ್ಯ ನೋಡಿ ಈ ಥರ ಲಾಕನ್ನು ಮಾಡ್ಕೋಬೇಕು. 3ನೇ ಚೈನು ಮಧ್ಯ ಈ ಥರ ಒಂದು ಸತಿ ಲಾಕನ್ನು ಮಾಡ್ಕೋಬೇಕು. ಆವಾಗ ಒಂದು ಅಲ್ಲಿ ಪಿಕೋಟ್ನ ರೆಡಿ ಆಗುತ್ತೆ. ಇವಾಗ ಅದು ಲಾಕ್ ಮಾಡಿದ್ದೇವಲ್ಲ, ಅದು ಲಾಕ್ ಆದಮೇಲೆ ಸೂಜಿ ಮೇಲೆ ದಾರ ತಗೊಂಡು ಲೇಸ್ ಮೇಲೆ ಚುಚ್ಚಿ ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಡಬಲ್ ಕ್ರೋಶ ಇದೇ ಥರ ಬರುತ್ತೆ. ಮತ್ತು ನಾನು ಇಲ್ಲಿ 3 ಚೈನ್ನ ಹಾಕ್ಕೊತೀನಿ. 3 ಚೈನ್ ಹಾಕಿಬಿಟ್ಟು ಮತ್ತೆ ಅದರ ಮಧ್ಯ ಡಬಲ್ ಕ್ರೋಶ ಮಾಡಿದ್ದೇವಲ್ಲ ಅಲ್ಲಿನ ಒಂದು ಸಿಂಗಲ್ ಕ್ರೋಶ, ಡಬಲ್ ಚೈನು ಮಾಡಿದ್ದೇವಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಅಲ್ಲಿ ಒಂದು ಪಿಕೌಟ್ ಥರ ಕಾಣಿಸುತ್ತೆ ನಮಗೆ. ಇವಾಗ ಸೇಮ್ ಅದೇ ಅಲ್ವಾ, ಮತ್ತೆ ನೋಡಿ ಚೆನ್ನಾಗಿದೆ. ಈ ಥರ ಡಿಸೈನ್ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದೇ ಥರ ಸೇಮು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಲೇಸ್ ಮೇಲೆ ಚುಚ್ಚಿ ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಮಾಡಿಬಿಟ್ಟು ಮತ್ತೆ ನಾನು 3 ಚೈನ್ನ ಹಾಕ್ಕೊತೀನಿ. 3 ಚೈನ್ ಹಾಕಿದ್ಮೇಲೆ ಅದರ ಡಬಲ್ ಕ್ರೋಶ ಮಾಡಿದ್ದೇವಲ್ಲ ಅದಕ್ಕೊಂದು ಸಿಂಗಲ್ ಕ್ರೋಶ ಒಂದು ನೋಡಿ ಪಿಕೌಟ್ ಥರ ಬರ್ತಾಯಿದೆ. ತುಂಬ ಚೆನ್ನಾಗಿದೆ ಡಿಸೈನು, ಸಿಂಪಲ್ ಆದ ಡಿಸೈನ್ ಅನ್ಬೋದು. ಮತ್ತು ನೋಡಿ ನಾನು ಇದೇ ಥರನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದೂರ ಇದೇ ಥರನ ಹಾಕೋಬೇಕು, ಅಂದರೆ ನಮಗೆ ಕುಚ್ಚು ಕಟ್ಟೋಕ್ಕೆ ಮತ್ತು ಮಣಿ ಹಾಕೋಕ್ಕೆ ಇದೇ ಥರನ ನಾವು ಪಿಕೌಟ್ ಥರ ಮಾಡಿಬಿಟ್ಟು ಒಂದು ಡಬಲ್ ಕ್ರೋಶ ಮಾಡಿಬಿಟ್ಟು 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಮಾಡಿ ಮತ್ತೆ 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶ ಮಾಡಿರ್ತೀವಲ್ಲ, ಡಬಲ್ ಕ್ರೋಶ ಮಧ್ಯೆ ಹೋಗಿ ಒಂದು ಸಿಂಗಲ್ ಕ್ರೋಶ, ಅಂದರೆ ಅಲ್ಲಿ ನಾಟ್ ಥರ ಬರುತ್ತೆ. ನಾವು 3 ಚೈನ್ ಹಾಕಿ ಒಂಥರ ಡಿಫ್ರೆಂಟ್ ಆದ ಡಿಸೈನ್ ಪಿಕೋಟ್ ಥರ ರೆಡಿಯಾಗುತ್ತೆ. ಸೇಮ್ ಇದೇ ಥರ ನಾವು ಹಾಕೋಬೇಕಾಗುತ್ತೆ. ಒಂದು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ನೇಹಿತರೆ. ಒಂದು 6-7 ಸತಿ ಹಾಕೋಬೋದು. ಬೇಡ ನಮಗೆ 4 ಬೇಕಂದರೆ 4 ಡಬಲ್ ಕ್ರೋಶನ ಮಾಡ್ಕೋಬೋದು. ನಾನು ಸ್ವಲ್ಪ ದೂರ ಹಾಕಿಬಿಟ್ಟು ಅಂದರೆ ಒಂದು 6-7 ಡಬಲ್ ಕ್ರೋಶನ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟಾಗಿದೆ ಅಂತ ನೋಡ್ಕೊತಾ ಇದ್ದೀನಿ ನಾನು. ಇಷ್ಟಾದಮೇಲೆ ಮತ್ತೆ ಪಕ್ಕದಲ್ಲಿ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ಎಷ್ಟು ಕಂಬಗಳು ಬೇಕು ಅಷ್ಟು ಕಂಬಗಳು ಡಬಲ್ ಕ್ರೋಶ ಕಂಬಗಳು ಹಾಕ್ಕೊಂಡು ಮತ್ತು ಲಾಸ್ಟಲ್ಲಿ ಒಂದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ. ಇದೇ ಥರ ಫುಲ್ಲು ಮಾಡ್ಕೊಂಬರಬೇಕು. ಈ ಥರ ನೋಡ್ತಾ ಇದ್ದೀನಿ, ಯಾಕೆಂದರೆ ನಾನು ಬೀಡ್ಸ್ ಬಳಸ್ತಾ ಇದ್ದೀನಿ. ಇವಾಗ ನಾನು 4 ಬೀಡ್ಸ್ನ ಬಳಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ಥರ 4 ಬೀಡ್ಸ್ ಹಾಕಿ ನಾವು ಏನಕ್ಕೆ ಲಾಕ್ ಮಾಡ್ತಾ ಇಲ್ಲ, ಅದು ಬೀಡ್ಸ್ ಹಾಕ್ಕೊಂಡಿರ್ತೀವಲ್ಲ ಆ ದಾರ ಹಿಂದೆ ಹೋಗಿ ನಿಧಾನಕ್ಕೆ ಈ ಥರ ನೀಡ್ಲ್ ಮೇಲೆ ದಾರ ತಗೊಂಬಂದು ಒಂದು ಸಿಂಗಲ್ ಕ್ರೋಶನ 2ರಲ್ಲಿ 1 ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಆವಾಗ ಅದು ರೌಂಡಾಗಿ 4 ಬೀಡ್ಸ್ ಹಾಕಿದ್ದೇವಲ್ಲ ರೌಂಡಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ಥರ ಕಾಣಿಸುತ್ತೆ. ಇದಕ್ಕೆ ನಾವು ಚೈನ್ಗಳು ಹಾಕ್ಕೊತೀನಿ ನೋಡಿ ಸ್ನೇಹಿತರೆ. 4 ನಾನು ಬೀಡ್ಸನ್ನು ಲಾಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ 4 ಬೀಡ್ಸ್ ಲಾಕ್ ಮಾಡಿದ್ಮೇಲೆ ನಾನು ಆ ಬೀಡ್ಸ್ನ ಹಿಂದೆ ಹಿಡ್ಕೋಬೇಕು. ಹಿಂದೆ ಹಿಡಿದ್ಬಿಟ್ಟು ಅದಕ್ಕೆ ನಾನು ಚೈನ್ಗಳು ಹಾಕ್ಕೊತೀನಿ. 3 ಚೈನ್ನ ಹಾಕ್ಕೋಬೇಕು. ಅಂದರೆ ಒಂದು ಅಲ್ಲಿ ಪಿಕೋಟು ಚೈನ್ ಇದೆ ಅಲ್ಲ, ಅದೇ ಥರ ಒಂಥರ ಡಿಸೈನು ಡಿಫ್ರೆಂಟಾಗಿ ಬರುತ್ತೆ. ಇವಾಗ ನೋಡಿ, ಇವಾಗ ಹಾಕಿದ್ಮೇಲೆ ನಾನು 3 ಚೈನ್ನ ಹಾಕ್ಕೊತೀನಿ ನೋಡಿ. ಬೀಡ್ಸ್ ಹಾಕಿ ಲಾಕ್ ಮಾಡಿದ್ಮೇಲೆ 3 ಚೈನ್ ಹಾಕಿಬಿಟ್ಟು 4 ಬೀಡ್ಸು ಫಸ್ಟ್ ಬೀಡ್ಸ್ ಇದೆ ಅಲ್ಲ, ಆ ಫಸ್ಟ್ ಬೀಡ್ಸ್ಗೆ ಒಂದು
ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸ್ವಲ್ಪ ನೋಡಿಕೊಂಡು, ಯಾಕೆಂದರೆ ಬೀಡ್ಸು ತುಂಬ ಜಾರುತ್ತೆ, ಆಮೇಲೆ ಲಾಕ್ ಮಾಡಿರಲ್ಲ, ಒಂದೊಂದು ಸೆಪ್ರೇಟಾಗಿರುತ್ತೆ. ಹಾಗಾಗಿಬಿಟ್ಟು ನಿಧಾನಕ್ಕೆ ಹಾಕಿಬಿಟ್ಟು ಈ ಥರ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ ಇದೇ ಥರ 3 ಚೈನ್ ಹಾಕಿಬಿಟ್ಟು ಒಂದು ಬೀಡ್ಸ್ ಹಿಂದೆ ಇದೆ ಅಲ್ವಾ, ಸೆಕೆಂಡ್ ಬೀಡ್ಸಲ್ಲಿ ಒಂದು ಸಿಂಗಲ್ ಕ್ರೋಶ, ಅಂದರೆ ಬೀಡ್ಸ್ ಮುಂದೆ ನಾವು 3 ಚೈನು ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಬರಬೇಕಾಗುತ್ತೆ. ಮತ್ತು ನೋಡಿ ಇದೇ ಥರ 3 ಚೈನ್ನ ಹಾಕ್ಕೊತಿದ್ವಿ. ಆ್ಯಕ್ಚುಲಿ ನಾವು ಬಳಸ್ತಾ ಇರೋದು 4 ಬೀಡ್ಸ್ನ ಬಳಸಿದ್ದೀವಿ. 3 ಬೀಡ್ಸ್ಗೆ ಮಾತ್ರ ನಾನು 3 ಚೈನ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು, ನೋಡ್ತಾ ಇರ್ಬೋದು. ಬೀಡ್ಸ್ ಮುಂದೆ ಈ ಥರ ಬೀಡ್ಸ್ ಮುಂದೆ 3 ಚೈನ್ ಹಾಕಿ ನಾವು ಇವಾಗ ಸೂಜಿ ಮೇಲೆ ದಾರ ತಗೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ಲಾಕನ್ನು ಮಾಡ್ಕೋಬೇಕು ಸ್ನೇಹಿತರೆ. ನಾವು ನೋಡಿ ಈ ಥರ ಲಾಕ್ ಮಾಡ್ಕೊಂಡಿದ್ದೀವಿ. ಲಾಕ್ ಮಾಡಿದ್ಮೇಲೆ ಅದೇ ಥರ ಸೇಮು ಪಿಕೌಟ್ನ ಮಾಡ್ಕೋಬೇಕು. ಅಂದರೆ ಡಬಲ್ ಕ್ರೋಶ ಮಾಡಿಬಿಟ್ಟು ಮತ್ತೆ 3 ಚೈನ್ ಹಾಕಿಬಿಟ್ಟು ಒಂದು ಪಿಕೌಟ್ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಡಿಸೈನ್ ಇದು. ನಿಮಗೆ ಅದೇ ಜಾಗದಲ್ಲಿ ಬೇಕಂದರೆ ರೌಂಡ್ ಸೇಪು ಬೀಡ್ಸ್ನ ಬಳಸ್ಬೋದು ಸ್ನೇಹಿತರೆ. ನಾನು ಚಿಕ್ಕದಾಗಿ ಅಂದರೆ ಸ್ಮಾಲ್ ಸೈಜ್ ಬೀಡ್ಸ್ನ ಬಳಸಿದ್ದೀನಿ, ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ. ಹಾಗಾಗಿಬಿಟ್ಟು ಮತ್ತು ನೋಡಿ ನಾನು ಚೈನ್ಗಳು ಹಾಕ್ಕೊತಾ ಇದ್ದೀನಿ. ಚೈನ್ ಹಾಕಿಬಿಟ್ಟು ಅದು ಲಾಕ್ ಮಾಡಿದ್ದೇವಲ್ಲ ಅದ್ರ ಮಧ್ಯೆ ಒಂದು ಸತಿ ಸಿಂಗಲ್ ಕ್ರೋಶ 3 ಚೈನ್ ಹಾಕಿಬಿಟ್ಟು ಸ್ಟಾರ್ಟಿಂಗಲ್ಲಿ ಮಾಡಬೇಕಲ್ಲ, ಹಾಗಾಗಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಮತ್ತು ಡಬಲ್ ಕ್ರೋಶ ಅಂತ ತಗೊಂಡು ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರ ಫುಲ್ಲು ನಾವು ಇದೇ ಸ್ಟೆಪ್ಪು ಫುಲ್ಲು ಸ್ವಲ್ಪ ದೂರನ ಹಾಕ್ಕೋಬೇಕು. ನಾನು ಸ್ವಲ್ಪ ದೂರ ಹಾಕಿಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಇದು ತುಂಬ ಲುಕ್ಕಾದ ಡಿಸೈನ್ ಇದು. ನೋಡಿ ಇದೇ ಥರ ಮತ್ತೆ ಇನ್ನೊಂದು ಸತಿ ಬೀಡ್ಸ್ನ ಹಾಕಿಬಿಟ್ಟು ಅದೇ ಥರ ಸೇಮು ಬೀಡ್ಸ್ನ ಹಾಕ್ಕೋಬೇಕು. ಒಂದೊಂದು ಬೇಕಂದರೆ ಹಾಕ್ಕೊಳ್ಳಿ ಸ್ನೇಹಿತರೆ. ನಾನು ಇಲ್ಲಿ 4 ಹಾಕಕ್ಕೆ ಹೋಗಿದೆ, 2ನ 3ನ ಹಾಕ್ಕೊಂಡು ಸೇಮ್ ಅದೇ ಥರ ಲಾಕನ್ನು ಮಾಡ್ಕೋಬೇಕು. ನೋಡಿ ಸೇಮ್ ಅದೇ ಥರ ಬೀಡ್ಸ್ನ ಹಾಕಿಬಿಟ್ಟು ಲಾಕನ್ನು ಮಾಡ್ಕೊಂಡಿದ್ದೀನಿ. ಅದು ಬೀಡ್ಸ್ ಮುಂದೆ ಮತ್ತೆ 3 ಚೈನ್ ಪಿಕೌಟ್ ಥರ ಕಾಣಿಸ್ತಾ ಇದೆ ನೋಡಿ. ಮತ್ತು ಸೇಮ್ ಅದೇ ಥರ 3 ಚೈನು ಹಾಕಿಬಿಟ್ಟು ನಾವು ಚೈನ್ನ ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಉಲ್ಟಾ ತಿರುಗಿಸ್ಕೊಂಡೆ ಮಣಿನ ಮತ್ತು 3 ಚೈನ್ ಹಾಕ್ಕೊತಾ ಇದ್ದೀನಿ ನೋಡಿ. 3 ಚೈನ್ ಹಾಕಿಬಿಟ್ಟು ಒಂದು ಮಣಿ ಮಧ್ಯ ಒಂದು ಸಿಂಗಲ್ ಕ್ರೋಶ, 3 ಚೈನ್ ಮಧ್ಯ ಒಂದು ಸಿಂಗಲ್ ಕ್ರೋಶ. ಸ್ವಲ್ಪ ಮಣಿ ಇರುತ್ತೆ, ಸ್ವಲ್ಪ ನಿಧಾನಕ್ಕೆ ಹಾಕೋಬೇಕಾಗುತ್ತೆ. ಮತ್ತು ನಾನು 3 ಚೈನ್ನ ಹಾಕ್ಕೊತೀನಿ, 1 2 3 ಚೈನ್ ಹಾಕ್ಬಿಟ್ಟು ಮತ್ತೆ ಅದರ ಮಧ್ಯ ಇನ್ನೊಂದು ಮಣಿ ಇದೆ ಅಲ್ವಾ, ಅದರ ಮಧ್ಯ ಮತ್ತೆ ಇನ್ನೊಂದು ಸತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಸಿಂಗಲ್ ಕ್ರೋಶ ಅಂದರೆ ಮುಂದೆ 3 ಚೈನ್ ಇರುತ್ತೆ. ಮತ್ತು 2 3 ಚೈನ್ ಹಾಕಿಬಿಟ್ಟು ಲಾಸ್ಟ್ ಬೀಡ್ಸ್ಗೆ ನೋಡಿ ಒಂದು ಬೀಡ್ಸ್ ನಾವು ಬಿಟ್ಬಿಡಬೇಕು, ಅದಕ್ಕೆ 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡೋಂಗಿಲ್ಲ. ಇಲ್ಲಿ 3 ಚೈನ್ಗೆ ಮಾತ್ರ ಬೀಡ್ಸ್ನ ಹಾಕ್ಬಿಟ್ಟು ಲಾಕನ್ನು ಮಾಡ್ಕೋಬೇಕು. ನೋಡಿ ಈ ಥರ ಲಾಕ್ ಮಾಡಿದ್ಮೇಲೆ ನಾವು ಕರೆಕ್ಟಾಗಿ ಲಾಕನ್ನು ಮಾಡ್ಕೋಬೇಕಾಗುತ್ತೆ. ಲಾಕ್ ಮಾಡಬೇಕಂದ್ರೆ ನಾವು ಡಬಲ್ ಕ್ರೋಶನ ಅಂದರೆ ಸೂಜಿ ಮೇಲೆ ದಾರ ತಗೊಂಡು ಲೇಸ್ ಮೇಲೆ ಚುಚ್ಚಿ 2ರಲ್ಲಿ 1 ಮತ್ತು 2ರಲ್ಲಿ 1 ಸೇಮ್ ಇದೇ ಥರ ಹಾಕೋಬೇಕಾಗುತ್ತೆ. ಮತ್ತು ಸೂಜಿ ಮೇಲೆ ದಾರ ಸುತ್ತಿ 2ರಲ್ಲಿ 1 ಮತ್ತು 2ರಲ್ಲಿ 1 ಸೇಮ್ ಇದೇ ಥರ ಸ್ವಲ್ಪ ದೂರನ ಹಾಕ್ಕೊಂಬರ್ತೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಈ ಡಿಸೈನು. ನೋಡಿ ಅದೇ ಥರ ಮತ್ತೆ 3 ಚೈನ್ನ ಹಾಕಿಬಿಟ್ಟು ಮತ್ತು ಡಬಲ್ ಕ್ರೋಶ ಮಧ್ಯೆ ಹೋಗಿ ಒಂದು ಸಿಂಗಲ್ ನಾಟನ್ನು ಮಾಡ್ತಾ ಇರೋದು. ಸಿಂಗಲ್ ನಾಟ್ ಮಾಡಿದರೆ ಅದು ನಮಗೆ ಪಿಕೌಟ್ ಥರ ಒಂದು ಡಿಫ್ರೆಂಟಾಗಿ ಡಿಸೈನ್ನ ಕಾಣಿಸುತ್ತೆ. ಮತ್ತು ನೋಡಿ ಸೇಮ್ ಡಬಲ್ ಕ್ರೋಶನ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ಲಾಕನ್ನು ಮಾಡಿಕೊಂಡು ಮತ್ತು 3 ಚೈನ್ ಹಾಕಿಬಿಟ್ಟು ಡಬಲ್ ಕ್ರೋಶ ಮಧ್ಯೆ ಒಂದು ಸಿಂಗಲ್ ಕ್ರೋಶ. ನೋಡಿ ಈ ಥರ ಕಾಣಿಸುತ್ತೆ. ನೋಡಿ ತುಂಬ ಲುಕ್ಕಾಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈ ಡಿಸೈನು. ಇವಾಗ ನೋಡಿ ನನಗೆ 2 ಸ್ಟೆಪ್ ಆದಮೇಲೆ ನಾನು 3ನೇ ಸ್ಟೆಪ್ಗೆ ನಾನು ಕುಚ್ಚು ಕಟ್ಟೋಕ್ಕೆ ಚೈನ್ಗಳನ್ನು ಹಾಕ್ಕೊತೀನಿ. ನಿಮಗೆ ಒಂದು ಬೀಡ್ಸ್ ಹಾಕಿಬಿಟ್ಟು ಸ್ವಲ್ಪ ದೂರ ಆದಮೇಲೆ ಬೇಕಂದರೆ ಒಂದೊಂದು ಕುಚ್ಚನ್ನು ಕಟ್ಕೋಬೋದು ಸ್ನೇಹಿತರೆ. ನಾನು ಡಬಲ್ ಸತಿ ಮಣಿನ 2 ಜಾಗದಲ್ಲಿ ಹಾಕಿಬಿಟ್ಟು ಮತ್ತು ಕುಚ್ಚು ಕಟ್ಟೋಕ್ಕೆ ನಾನು ಗ್ಯಾಪನ್ನು ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇವಾಗ ಎಲ್ಲಿವರೆಗೂ ಹಾಕಿದ್ದೀನಿ ಅಂತ. ಇದೇ ಥರ ನಾವು ಲಾಕನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ ಲಾಕ್ ಮಾಡಿದ್ದೀನಿ, ನಾನು ಥ್ರೆಡ್ಡನ್ನು ಕಟ್ ಮಾಡಿದ್ದೀನಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಡಿಸೈನು. ತುಂಬ ಲುಕ್ಕಾಗಿ ತುಂಬ ಚೆನ್ನಾಗಾದ ಈ ಥರ ಡಿಸೈನು ಬರುತ್ತೆ ಸ್ನೇಹಿತರೆ.
ಸಿಂಪಲ್ಲಾಗಿ ಅಂದರೆ ರೇಷ್ಮೆ ಸೀರೆಗೂ ಹಾಕೋಬಹುದು, ಕುಚ್ಚನ್ನು ಕಟ್ಬೋದು. ಬನ್ನಿ ಇದಕ್ಕೆ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನೋಡಿ ಸ್ನೇಹಿತರೆ, ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ. ನನ್ನ ಹತ್ರ ಯಾವ ಕಲರ್ ಇದೆ ಆ ಕಲರ್ ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಿಮಗೆ ಸೀರೆ ಮ್ಯಾಚ್ ಯಾವ ಕಲರ್ ಇರುತ್ತೆ ಆ ಥರ ಕಲರ್ನ ಕಟ್ಬಿಟ್ಟು ಹಾಕ್ಕೊಳ್ಳಿ, ಸೀರೆ ಮ್ಯಾಚಿಂಗು. ನೋಡಿ ಈ ಥರ ಕುಚ್ಚನ್ನು ಕಟ್ಟಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ವಿಡಿಯೋಗಳು ಬರುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಸಪೋರ್ಟಿಂಗ್ ಇರಲಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.